ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MG ಚಾನಲ್. ಫ್ರೆಂಡ್, ಭಾಳ ಜನ ಏನು ಮಾಡ್ತಾರೆ ಅಂದರೆ, ನಾನು ನೋಡಿದ್ದೀನಿ ಈಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾರೆ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾರೆ, ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ, 1 2 3 4 ಹಿಂಗೆ ಈ ಥರ ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿದಾಗ ಅವರು ಒಂದು ವಿಡಿಯೋ ಜನಕ್ಕೆ ತಲುಪ್ತಾ ಇರಲ್ಲ, ಆದರೆ ಯೂಸ್ ಬರ್ತಾ ಇರಲ್ಲ, ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾ ಇರಲ್ಲ, ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗ್ತಾ ಇರಲ್ಲ. ಅವಾಗ ಏನು ಮಾಡ್ತಾರೆ ಅಂದರೆ, ಅವರೊಂದು ಲೋಕಲಲ್ಲಿ ಜಾಸ್ತಿ ವಿಡಿಯೋ ನೋಡ್ತಾರೆ ಫ್ರೆಂಡ್. ಅಂದರೆ ಬೇರೆಯವರು ಮೊಬೈಲ್ ಇಸ್ಕೊಂಡು, ಅವರ ಫ್ರೆಂಡ್ ಆಗಲಿ ಅವ್ರ ರಿಲೇಷನ್ ಯಾರೇ ಆಗಲಿ ಮೊಬೈಲ್ ಇಸ್ಕೊಂಡು ಯೂಸ್ ನೋಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ನಿಮಗೆ 2 ಪ್ರಾಬ್ಲಮ್ ಇದೆ ಫ್ರೆಂಡ್. ಅದು ಯಾವ ಒಂದು ಪ್ರಾಬ್ಲಮ್ ಅನ್ನೋದು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್. ಬನ್ನಿ ಫ್ರೆಂಡ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿದಾಗ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಫ್ರೆಂಡ್. ಫಸ್ಟ್ನೇದು ನಿಮಗೆ ಪ್ರಾಬ್ಲಮ್ ಏನಾಗುತ್ತಂದರೆ, ಈಗ ನೀವು ಚಾನಲ್ ಕ್ರಿಯೇಟ್ ಮಾಡಿದ್ದೀರಾ, ವಿಡಿಯೋ ಅಪ್ಲೋಡ್ ಮಾಡಿದ್ದೀರಾ, ಆ ಒಂದು ವಿಡಿಯೋಗೆ ಯೂಸ್ ಬರ್ತಾ ಇಲ್ಲ ಅಂತ ನೀವೇನು ಮಾಡ್ತೀರಿ ಅಂದರೆ, ನಿಮ್ಮೊಂದು ಫ್ರೆಂಡ್ ಮೊಬೈಲು ಅಥವಾ ರಿಲೇಷನಲ್ಲೇ ಮೊಬೈಲ್ ತೊಗೊಂಡು ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ. ಈ ರೀತಿ ಸಬ್ಸ್ಕ್ರೈಬರ್ಸ್ ವಿಡಿಯೋ ನೋಡ್ತಿರಲ್ಲ, ಆದರೆ ನಿಮಗೆ ಬೇಕಾದವರು ಮೊಬೈಲ್ ಇಸ್ಕೊಂಡ್ರೆ ಏನಾಗಲ್ಲ. ಆದರೆ ಸ್ವಲ್ಪ ಅದರಲ್ಲೇ ನಿಮಗೆ ಭಾಳ ದೂರ ಆದವ್ರಿಗೂ ಮೊಬೈಲ್ ಇಸ್ಕೊಂಡಾಗ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ, ವಿಡಿಯೋ ನೋಡ್ತೀರಾ. ಆದರೆ ನೀವು ಅವ್ರ ಮೊಬೈಲ್ ಇಸ್ಕೊಂಡು ಸಬ್ಸ್ಕ್ರೈಬರ್ಸ್ ವಿಡಿಯೋ ನೋಡಿದಾಗ ನಿಮಗೇನು ಅನಿಸಲ್ಲ, ಆದರೆ ಅವರು ಮೊಬೈಲ್ ಕೊಟ್ಟಿರ್ತಾರಲ್ಲ, ನಿಮಗೆ ಅನುಮಾನ ಪಡ್ತಾರೆ ಫ್ರೆಂಡ್. ಯಾಕಂದರೆ ಏನೋ OTP ತಗೊತಿದ್ದಾನೋ, ಏನೋ ದುಡ್ಡು ಟ್ರಾನ್ಸಾಕ್ಷನ್ ಮಾಡ್ಕೊತಿದ್ದಾನೋ ಅನ್ನೋದು ಡೌಟ್ ಇರುತ್ತೆ ಫ್ರೆಂಡ್. ಹಾಗಾಗಿ ನಾನು ಹೇಳ್ತೀನಿ ಅಂದರೆ, ಯಾರ್ದು ಕೂಡ ಮೊಬೈಲ್ ಕೇಳೋಕ್ಕೆ ಹೋಗಬೇಡಿ ಫ್ರೆಂಡ್. ಫಸ್ಟ್ನೇ ಆಫ್ ಆಲ್ ನಿಮಗೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್. ಎರಡನೇದು ಏನಪ್ಪ ಅಂದರೆ, ನೀವು ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಕೈ ಬಿಡಿ, ಅದು ಯೂಸ್ ಅದೇ ತರಿಸುತ್ತೆ. ಯೂಟ್ಯೂಬ್ ಕಳಿಸುತ್ತೆ, ಇಂಪ್ರಮೇಷನ್ ನೋಡಿ ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡ್ತಾರೆ. ಆದರೆ ಆ ಒಂದು ವಿಡಿಯೋಗೆ, ನೀವು ಅಪ್ಲೋಡ್ ಮಾಡಿರೋಂಥ ವಿಡಿಯೋಗೆ ನಿಮ್ಮೊಂದು ಲೋಕಲಲ್ಲೇ ನಿಮ್ಮೊಂದು ಫ್ರೆಂಡ್ ಜಾಸ್ತಿ ನೋಡೋ ಥರ, ಈಗ ಯಾರ್ದೋ ಮೊಬೈಲ್ ಇಸ್ಕೊಂಡು ನೋಡಿದ್ರಿ, ಮತ್ತಲ್ಲೇ ನಿಮ್ಮೂರಲ್ಲೇ ಲೋಕಲಲ್ಲಿ ಜಾಸ್ತಿ ವಿಡಿಯೋ ನೋಡ್ತಾ ಇದ್ದರೆ ಯೂಟ್ಯೂಬಿಗೆ ಗೊತ್ತಾಗುತ್ತೆ ಫ್ರೆಂಡ್, ನಿಮ್ಮೊಂದು ಲೋಕಲಲ್ಲೇ ಜಾಸ್ತಿ ಯೂಸ್ ಬರ್ತಾ ಇದೆ. ಈ ಒಂದು ಯೂಸ್ ಬೇಕಂತ ಬರುತ್ತಾ ಇದೆ ಅಂದರೆ ಜನಕ್ಕೆ ತಲುಪಬೇಕು ಅಂದರೆ ನೀವು ಶೇರ್ ಮಾಡಿ ನಡೀತಾ, ಆದರೆ ಅದೇ ಪದೇ ನಿಮ್ಮೊಂದು ಲೋಕಲಲ್ಲಿ ಜಾಸ್ತಿ ನೋಡಿದರೆ ಯೂಟ್ಯೂಬ್ ಗೊತ್ತಾಗುತ್ತೆ ಫ್ರೆಂಡ್. ಇವರು ಅಲ್ಲೇ ಲೋಕಲಲ್ಲಿ ನೋಡ್ಕೊತಿದ್ದಾರೆ, ಇವರೊಂದು ವಿಡಿಯೋ ಜನಕ್ಕೆ ತಲುಪ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಾಗಿ ನಿಮ್ಮೊಂದು ಚಾನಲ್ ಕೂಡ ಪ್ಲಾಮ್ ಆಗುವಂಥ ಚಾನ್ಸ್ ಇರುತ್ತೆ ಫ್ರೆಂಡ್. ಹಾಗಾಗಿ ಈ ಒಂದು 2 ಕೂಡ ತಪ್ಪು ಮಾಡ್ಕೊಡಿ. ಒಂದು, ಬೇರೆಯವ್ರ ಮೊಬೈಲ್ ಇಸ್ಕೊಳಕ್ಕೆ ಹೋಗಬೇಡಿ. ಇನ್ನು ಎರಡನೇದು, ನಿಮ್ಮೊಂದು ಲೋಕಲಲ್ಲೇ ವಿಡಿಯೋ ಜಾಸ್ತಿ ನೋಡೋದ್ರಿಂದ ನಿಮ್ಮೊಂದು ಚಾನಲ್ ಬೇಗ ಗ್ರೋ ಆಗೋಲ್ಲ ಫ್ರೆಂಡ್. ಅಂದರೆ ಇನ್ನೂ ಜನಕ್ಕೆ ಬೇಗ ತಲುಪಿಸಲ್ಲ ವಿಡಿಯೋನ ಯೂಟ್ಯೂಬ್. ಹಾಗಾಗಿ ನಿಮಗೆ ಹೇಳ್ತೀನಿ, ಇವೆರಡು ಕೂಡ ತಪ್ಪು ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್. ನೀವು ವಿಡಿಯೋ ಅಪ್ಲೋಡ್ ಮಾಡಿ ಚೆನ್ನಾಗಿರೋಂಥ ಕಂಟೆಂಟ್ ಕೊಟ್ಟರೆ ಸಾಕು, ಒಂದಲ್ಲ ಒಂದು ದಿವಸ ವಿಡಿಯೋ ಯೂಸ್ ಇನ್ಕ್ರೀಸ್ ಆಗುತ್ತೆ, ನೀವು ಕೂಡ ಬೇಗ ಸಕ್ಸಸ್ ಕಾಣ್ತೀರ ಫ್ರೆಂಡ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮಗೆ ಏನಿಸ್ತಂತ ಕಮೆಂಟ್ ಮೂಲಕ ತಿಳಿಸಿಯಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಚೆನ್ನಾಗಿ ಟೇಕ್ ಕೇರ್, ಬಾಯ್.